ದೇವರನಾಡಿನ ದೊರೆಯಾಗಿ ವಿಡಿ ಸತೀಶನ್ ಆಯ್ಕೆ ಆಗಿರುವಂಥದ್ದು ಕೆಸಿ ವೇಣುಗೋಪಾಲ್ಗೆ ಅವಕಾಶ ಕೈ ತಪ್ಪಿದ್ಯಾಕೆ ಹಾಗಾದರೆ? ದೇವರನಾಡಿನ ದೊರೆಯಾಗಿ ವಿಡಿ ಸತೀಶನ್ ಆಯ್ಕೆ ಆಗಿದ್ದಾರೆ. ಕೆಸಿ ವೇಣುಗೋಪಾಲ್ಗೆ ಎಲ್ಲಿ ಎಡವಟ್ಟಾಯಿತು, ಎಲ್ಲಿ ಕೈ ತಪ್ಪಿತು ಅದೃಷ್ಟ ಅವಕಾಶ, ಎಲ್ಲಿ ಕೈ ತಪ್ಪು ಹೋಗಿದೆ ಅನ್ನುವಂತಹ ಪ್ರಶ್ನೆ. ರಾಹುಲ್ ಗಾಂಧಿ ಆಪ್ತರಾದರೂ ಕೂಡ ವೇಣುಗೋಪಾಲ್ಗೆ ಹಿನ್ನಡೆಯಾಗಿದೆ. ಯಾಕಾಗಿ ಹಳೆಯ ವರಸೆಯನ್ನ ಮರೆತು ಬಿಟ್ಟ ಕಾಂಗ್ರೆಸ್ ಹಾಗಾದರೆ? ವಿಶ್ವವೇಗ ನ್ಯೂಸ್ನಲ್ಲಿ ಸಿಎಂ ಆಯ್ಕೆ ಇನ್ಸೈಡ್ ಮಾಹಿತಿ ನಿಮ್ಮ ಮುಂದಿಡ್ತಾ ಇದ್ದೀವಿ. ದೇವರನಾಡಿನ ದೊರೆಯಾಗಿ ವಿಡಿ ಸತೀಶನ್ ಆಯ್ಕೆಯಾಗಿರ್ತಾರೆ. ಕೆಸಿ ವೇಣುಗೋಪಾಲ್ಗೆ ಅವಕಾಶ ಕೈ ತಪ್ಪಿದ್ಯಾಕೆ ಹಾಗಾದ್ರೆ? ಹಳೆಯ ವರಸೆಯನ್ನ ಮರೆತು ಬಿಡ್ತಾ ಕಾಂಗ್ರೆಸ್. ವೇಣುಗೋಪಾಲ್ಗೆ ಅಧಿಕಾರ ಕೈ ತಪ್ಪೋದಕ್ಕೆ ರಾಹುಲ್ ಕಾರಣನ ಹಾಗಾದ್ರೆ? ಅಶ್ವವೇಗ ನ್ಯೂಸ್ನಲ್ಲಿ ಸಿಎಂ ಆಯ್ಕೆ ಇನ್ಸೈಡ್ ಮಾಹಿತಿ ಇದೆ. ದೇವರನಾಡಿನ ದೊರೆಯಾಗಿ ವಿಡಿ ಸತೀಶನ್ ಆಯ್ಕೆ ಆಗಿರುವಂಥದ್ದು ಒಂದು ಕಡೆ. ಕೆಸಿ ವೇಣುಗೋಪಾಲ್ಗೆ ಅವಕಾಶ ಕೈ ತಪ್ಪಿದ್ಯಾಕೆ, ಯಾಕೆ ಅವಕಾಶ ಸಿಗಲಿಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿ ಉಳಿಯುತ್ತೆ. ಹಳೆಯ ವರಸೆಯನ್ನ ಮರೆತು ಬಿಡ್ತಾ ಕಾಂಗ್ರೆಸ್. ವೇಣುಗೋಪಾಲ್ ಅಧಿಕಾರಿಗೆ ಕೈ ತಪ್ಪೋದಕ್ಕೆ, ಅವರ ಅಧಿಕಾರ ಕೈ ತಪ್ಪೋದಕ್ಕೆ ರಾಹುಲ್ ಕಾರಣವಾ ಹಾಗಾದ್ರೆ? ಅಶ್ವವೇಗ ನ್ಯೂಸ್ನಲ್ಲಿ ಸಿಎಂ ಆಯ್ಕೆ ಇನ್ಸೈಡ್ ಕಂಪ್ಲೀಟ್ ಅಂತ ಸ್ಟೋರಿಯನ್ನ ಮಾಹಿತಿಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ದೇವರನಾಡಿನ ದೊರೆಯಾಗಿ ವಿಡಿ ಸತೀಶ್ ಆಯ್ಕೆ ಆಗಿದ್ದಾರೆ ಸದ್ಯಕ್ಕೆ. ಕೆಸಿ ವೇಣುಗೋಪಾಲ್ಗೆ ಅವಕಾಶ ಕೈ ತಪ್ಪಿರೋದು ಯಾಕೆ ಅನ್ನುವಂಥದ್ದು ಒಂದು ಕಡೆ. ರಾಹುಲ್ ಗಾಂಧಿ ಆಪ್ತರಾದರೂ ಕೂಡ ವೇಣುಗೋಪಾಲ್ಗೆ ಹಿನ್ನಡೆಯ ಆಗ್ತಾ ಇರೋದು ಆಗಿರುವಂಥದ್ದು ಯಾಕಾಗಿ ಅನ್ನುವಂಥ ಪ್ರಶ್ನೆ ಮತ್ತೊಂದು ಕಡೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕೇರಳ ಸಿಎಂ ಆಗಿ ಆಯ್ಕೆ ಆಗಿರ್ತಾರೆ. ಕೇರಳದ ಸಿಎಂ ಆಗಿ ಆಯ್ಕೆ ಆಗಿರುವಂಥದ್ದು ರಾಹುಲ್ ಗಾಂಧಿಯ ಒಂದು ನೇತೃತ್ವದಲ್ಲಿ ವಿಡಿ ಸತೀಶನ್ಗೆ ಈಗ ಪಟ್ಟ ಕಟ್ಟಿದಂತಹ ಕಾಂಗ್ರೆಸ್ ನಾಯಕರು. ಸತೀಶ್ಗೆ ಪಟ್ಟ ಬಿಟ್ಟು ಕೊಡೋದಕ್ಕೆ ಕೆಸಿವಿ ಮನವೊಲಿಸಿದ್ದೆ ರಾಹುಲ್ ಅಂತ ಹೇಳಲಾಗ್ತಾ ಇದೆ. ಸೊ ವೇಣುಗೋಪಾಲ್ಗೆ ಪಕ್ಷ ಬಲವರ್ಧನೆ ಪಾಠವನ್ನು ಮಾಡಿದಂತಹ ರಾಗ, ನೀವು ಪಕ್ಷದ ಪ್ರಧಾನ ಕಾರ್ಯದರ್ಶಿ, ನಿಮಗೆ ಅಧಿಕಾರ ಬೇಡ, ನೀವು ರಾಷ್ಟ್ರ ರಾಜಕಾರಣಕ್ಕೆ ಬೇಕು, ಕೇರಳಕ್ಕೆ ಸೀಮಿತರಾಗಬೇಡಿ ಅಂತ ಹೇಳಲಾಗ್ತಾ ಇದೆ. ಸೊ ನೀವು ಕಾರ್ಯಕರ್ತರನ್ನ ಸೃಷ್ಟಿ ಮಾಡುವವರು. ಆಸ್ಕರ್ ಫರ್ನಾಂಡಿಸ್ ಕಾರ್ಯವನ್ನ ಉದಾಹರಣೆ ನೀಡಿದಂತಹ ರಾಹುಲ್, ಕೆಪಿಸಿಸಿ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರವನ್ನ ಬಿಟ್ಟಂಥವರು. ಆಸ್ಕರ್ ಫರ್ನಾಂಡಿಸ್ ಪಕ್ಷಕ್ಕಾಗಿ ಹಗಲಿರುಳು ದುಡಿದಂಥವರು, ಅಧಿಕಾರಕ್ಕಲ್ಲ. ನೀವು ಪ್ರಧಾನ ಕಾರ್ಯದರ್ಶಿ, ನೀವು ಸಹ ನವಕ್ತ ಕಾಂಗ್ರೆಸ್ಗೆ ಹೆಸರಾಗಬೇಕು. ರಾಹುಲ್ ಗಾಂಧಿ ಮನವೊಲಿಕೆ ಕಾರಣಕ್ಕೆ ಹಿಂದೆ ಸರಿದಂತಹ ವೇಣುಗೋಪಾಲ್, ನೀವು ಪ್ರಧಾನ ಕಾರ್ಯದರ್ಶಿಯಾಗಿರ್ತೀರಾ, ನೀವು ಸಮಸ್ತ ಸಿನಿಮಾ ಕಾಂಗ್ರೆಸ್ಗೆ ಹೆಸರಾಗಬೇಕು. ಸೊ ನೀವು ಸಿಎಂ ಸ್ಥಾನವನ್ನು ಬಿಟ್ಕೊಟ್ರೆ ನಾಯಕನಾಗಿ ಉಳಿತೀರಾ, ಒಂದು ವೇಳೆ ಸಿಎಂ ಸ್ಥಾನವನ್ನು ಆಯ್ಕೆ ಬಯಸಿದರೆ ಸ್ವಾರ್ಥಿಗಳಾಗ್ತೀರಾ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯ ಪಾಠವನ್ನು ಮಾಡಿದ್ದಾರೆ ರಾಹುಲ್ ಗಾಂಧಿ ಮನವೊಲಿಕೆಗೆ ಕಾರಣಕ್ಕೆ ಹಿಂದೆ ಸರಿದಿದ್ದಾರೆ ವೇಣುಗೋಪಾಲ್. ದೇವನಾಡಿನ ದೊರೆಯಾಗಿ ವಿಡಿ ಸತೀಶನ್ ಆಯ್ಕೆ ಆಗಿರುವಂಥದ್ದು ಕೆಸಿ ವೇಣುಗೋಪಾಲ್ಗೆ ಅವಕಾಶ ಕೈ ತಪ್ಪು ಹೋಗಿದೆ. ಈಗ ಯಾಕೆ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ಇನ್ನು ರಾಹುಲ್ ಗಾಂಧಿ ನಿರ್ಧಾರಕ್ಕೆ ಕೇರಳ ನಾಯಕರು ಬಹುಪರಾಕ್ ಹೇಳಿದ್ದಾರೆ. ನಿನ್ನೆ ಕೇರಳದ ಕಾಂಗ್ರೆಸ್ನ ಹಿರಿಯ ನಾಯಕರ ಜೊತೆಗೆ
ರಾಗ ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲೇ ಸ್ಪಷ್ಟವಾಗಿ ಸತೀಶನ್ ಆಯ್ಕೆ ಬಗ್ಗೆ ತಿಳಿಸಿದಂತಹ ರಾಹುಲ್ ನಿನ್ನೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ಚರ್ಚಿಸಿ ಸತೀಶನ್ ಆಯ್ಕೆ ಆಗಿರುವಂಥದ್ದು. ಸೊ ಒಂದು ಕಡೆ ದೇವರನಾಡಿನ ತುರಿಯಾಗಿ ವಿಡಿ ಸತೀಶನ್ ಆಯ್ಕೆ ಆಗಿರುವಂಥದ್ದು. ಕೆಸಿ ವೇಣುಗೋಪಾಲ್ಗೆ ಅವಕಾಶ ಕೈತಪ್ಪಿರೋದು ಯಾಕೆ ಅನ್ನುವಂಥ ಚರ್ಚೆಗಳು ಒಂದು ಕಡೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಆಪ್ತರಾದರೂ ಕೂಡ ವೇಣುಗೋಪಾಲ್ಗೆ ಹಿನ್ನಡೆಯಾಗಿದ್ದಾದರೂ ಯಾಕೆ? ಹಳೆಯ ವರ್ಷಗಳನ್ನು ಮರೆತು ಬಿಟ್ರಾ ಹಂಗಾರೆ ಕಾಂಗ್ರೆಸ್ನವರು? ವೇಣುಗೋಪಾಲ್ ಅಧಿಕಾರಕ್ಕೆ ಕೈ ತಪ್ಪೋದಕ್ಕೆ ರಾಹುಲ್ ಕಾರಣವಾಗಿರ್ತಾರಾ? ಅಶ್ವೇಗ ನ್ಯೂಸ್ನಲ್ಲಿ ಸಿಎಂ ಆಯ್ಕೆ ಇನ್ಸೈಡ್ನ ಮಾಹಿತಿ ಬಿಚ್ಚಿಡ್ತಾ ಇದ್ದೀವಿ. ಸೊ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕೇರಳ ಸಿಎಂ ಆಯ್ಕೆಯಾಗಿರುವಂಥದ್ದು.